ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು 20 ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ದೀವಿ. ಸೊ ಈಗ ಆಲ್ರೆಡಿ KSET 2018 ಬರುವಂತಹ 40 ಕ್ವೆಶನ್ಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. 2018 ಕ್ವೆಶನ್ ಪೇಪರ್ 40 ಸಾಲ್ವ್ ಮಾಡಿದ್ದೀವಿ. ಸೊ ರಿಮೈನಿಂಗ್ 10 ಕ್ವೆಶನನ್ನು ಇವತ್ತಿನ ಸೆಷನಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನೋಡೋಣ ಫಸ್ಟ್ ಕ್ವೆಶನ್ ಏನಿದೆ ಅಂತ. ದ ಕ್ವೆಶನ್ ಬಿಲೋ ಈಸ್ ಫಾಲೋಡ್ ಬೈ 2 ಆರ್ಗ್ಯುಮೆಂಟ್ಸ್, ಫಸ್ಟ್ ಆ್ಯಂಡ್ 2. ಸೊ ಕೆಳಗಿನ ಕ್ವೆಶನ್ಸ್ಗಳು 2 ಆರ್ಗ್ಯುಮೆಂಟ್ಸನ್ನು ಫಾಲೋ ಮಾಡುತ್ತೆ. ಯಾವ್ದ್ಯಾವುದು ಆ್ಯಂಡ್ ಅದರಲ್ಲಿ ನಾವು ಏನನ್ನು ಚೂಸ್ ಮಾಡಬೇಕು ಅನ್ನೋಂಥದ್ದನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಡಿಸೈಡ್ ವಿಚ್ ಆಫ್ ದ ಆರ್ಗ್ಯುಮೆಂಟ್ ಈಸ್ ಸ್ಟ್ರಾಂಗ್ ಆ್ಯಂಡ್ ವಿಚ್ ಈಸ್ ವೀಕ್. ಚೂಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಗಿವನ್ ಬಿಲೋ. ಸೊ ಯಾವುದು ಸ್ಟ್ರಾಂಗ್ ಆರ್ಗ್ಯುಮೆಂಟು ಮತ್ತು ಯಾವ್ದು ವೀಕ್ ಆರ್ಗ್ಯುಮೆಂಟು ಅಂತ ಆ 2 ಆರ್ಗ್ಯುಮೆಂಟ್ಸಲ್ಲಿ ನಾವು ಚೂಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ಟೇಟ್ಮೆಂಟ್ ಏನಿದೆ, ಇಂಡಿಯಾ ಶುಡ್ ಮೇಕ್ ಅ ವೋಟಿಂಗ್ ಇನ್ ಎಲೆಕ್ಷನ್ ಕಂಪಲ್ಸರಿ ಫಾರ್ ಎವ್ರಿ ಎಲಿಜಿಬಲ್ ಸಿಟಿಸನ್. ಸೊ ಭಾರತದಲ್ಲಿ ಯಾರ್ಯಾರು ಎಲಿಜಿಬಲ್ ಸಿಟಿಸನ್ಸ್ ಇದ್ದಾರೋ ವೋಟ್ ಮಾಡೋಕ್ಕೆ, ಅವರಿಗೆ ವೋಟಿಂಗನ್ನು ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕಿರುವಂಥ ಆರ್ಗ್ಯುಮೆಂಟ್ಸ್ ಏನು? ಫಸ್ಟ್ ಆರ್ಗ್ಯುಮೆಂಟ್ ಏನಿದೆ, ಎಸ್, ಬಿಕಾಸ್ ಇಂಡಿಯಾ ಸ್ಪೆಂಡ್ಸ್ ಅ ಲಾಟ್ ಆನ್ ಎಲೆಕ್ಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇಂಡಿಯನ್ ಕಾಂಟೆಕ್ಸ್ಟ್ ಆ್ಯಂಡ್ ಎವ್ರಿ ಒನ್ ಶುಡ್ ವೋಟ್ ಟು ಮೇಕ್ ಅ ಇಂಡಿಯಾ ಟ್ರೂ ಡೆಮೋಕ್ರಸಿ. ಸೊ ಏನಕ್ಕೆ ಯಾಕೆ ಕಂಪಲ್ಸರಿ ಮಾಡಬೇಕು ಅನ್ನೋದಕ್ಕೆ ಇವ್ರ ವಾದ ಏನು ಅಂತ ಅಂದರೆ ಫಸ್ಟ್ ಪರ್ಟಿಕ್ಯುಲರ್ ಆರ್ಗ್ಯುಮೆಂಟ್ ಏನು ಹೇಳುತ್ತೆ ಅಂದರೆ, ಎಲೆಕ್ಷನ್ ಮೇಲೆ ಇಂಡಿಯಾದಲ್ಲಿ ತುಂಬ ಖರ್ಚು ಮಾಡ್ತಾರೆ, ಅಂದರೆ ತುಂಬ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ ಮತ್ತು ಟೈಮ್ ಇನ್ವೆಸ್ಟ್ ಮಾಡ್ತಾರೆ. ಮತ್ತು ಇಂಡಿಯಾ ಒಂದು ಡೆಮೋಕ್ರಸಿ ಆಗೋಕ್ಕೆ ಎಲೆಕ್ಷನ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಇನ್ ಇಂಡಿಯನ್ ಕಾನ್ಸೆಪ್ಟ್ ಎವ್ರಿ ಒನ್ ಶುಡ್ ವೋಟ್ ಟು ಮೇಕ್ ಇಂಡಿಯಾ ಡೆಮೋಕ್ರಸಿ ಅಂತ ಫಸ್ಟ್ ಆರ್ಗ್ಯುಮೆಂಟ್ ಹೇಳ್ತಾ ಇದೆ. ಸೆಕೆಂಡು, ಬೇಡ, ಅದನ್ನು ಕಂಪಲ್ಸರಿ ಏನು ಮಾಡೋದೇನು ಬೇಡ, ಬಿಕಾಸ್ ದ ಮೊಮೆಂಟ್ ಯು ಮೇಕ್ ದ ಥಿಂಗ್ಸ್ ಕಂಪಲ್ಸರಿ ಇಟ್ ಈಸ್ ನಾಟ್ ಟ್ರೂಲಿ ಡೆಮೋಕ್ರೆಟಿಕ್ ವೇ ಆಫ್ ಗೆಟಿಂಗ್ ಅ ಥಿಂಗ್ಸ್ ಡನ್ ಅಂತ ಕೊಟ್ಟಿದ್ದಾರೆ. ಕಂಪಲ್ಸರಿ ಮಾಡಿಬಿಟ್ರೆ, ಈಗ ಡೆಮೋಕ್ರೆಟಿಕ್ ಅಂತ ಅಂದರೆ ಏನು, ವಿ ಹ್ಯಾವ್ ರೈಟ್ ಟು ಡೂ ಆರ್ ವಿಶ್ ಅನ್ನೋ ಥರ ಅಲ್ವಾ. ಸೊ ಇಲ್ಲಿ ನೋ ಅನ್ನೋ ಒಂದು ಆರ್ಗ್ಯುಮೆಂಟ್ ಇದೆ. ಸೊ ಇವೆರಡರಲ್ಲಿ ಯಾವುದು ಕರೆಕ್ಟ್ ಆರ್ಗ್ಯುಮೆಂಟ್ ಅಂದರೆ, ಯಾವುದು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಅಂತ ಅಥವಾ ಯಾವುದು ವೀಕ್ ಆರ್ಗ್ಯುಮೆಂಟ್ ಅಂತ ಬೇಸ್ಡ್ ಆನ್ ಆಪ್ಷನ್ಸಲ್ಲಿ ನಾವು ಚೂಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನಿದೆ, ಓನ್ಲಿ ದ ಆರ್ಗ್ಯುಮೆಂಟ್ 1 is ಸ್ಟ್ರಾಂಗ್. ಸೊ correct, actually India invests lots of time and spends lots on elections. Only the argument second is strong. Argument 2 ಅನ್ನುವಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಸ್ಟೇಟ್ಮೆಂಟ್, ಆ್ಯಂಡ್ ನೈದರ್ ಆರ್ಗ್ಯುಮೆಂಟ್ 1 ಆರ್ ಆರ್ಗ್ಯುಮೆಂಟ್ 2 is strong. So this option and this option is ruled out, B and C. Both arguments are strong. No, both arguments can't be as strong, and option A is the correct answer. Only the argument 1 is strong. ನೆಕ್ಸ್ಟು ಕ್ವೆಶನ್ನು ಸ್ವಲ್ಪ ಅದೇ ಥರ ಇದೆ. ಸೊ ನಿಮಗೆ ಇಲ್ಲಿ ಕ್ವೆಶನ್ಸ್ಗಳು ಗೊತ್ತಾಗ್ತಿಲ್ಲ ಇಂಗ್ಲೀಷಲ್ಲಿ ಅಂತಂದರೆ ಕನ್ನಡ ಕ್ವೆಶನ್ ಪೇಪರು ಇರುತ್ತಲ್ವ, ಲೈಕ್ ಸೈಮಲ್ಟೇನಿಯಸ್ಲಿನೇ ಕೊಟ್ಟಿರ್ತಾರೆ, ಕನ್ನಡನ ಕೂಡ ನೀವು ರೆಫರ್ ಮಾಡ್ಬೋದು. ಇನ್ ದ ಫಾಲೋಯಿಂಗ್ ಕ್ವೆಶನ್ ಸ್ಟೇಟ್ಮೆಂಟ್ ಇಸ್ ಫಾಲೋಡ್ ಬೈ 2 assumption 1 and 2. ಆ್ಯಂಡ್ ಅಸಂಪ್ಷನ್ ಇಸ್ ಸಮಥಿಂಗ್ ಸಪೋಸ್ಡ್ ಟೇಕನ್ ಫಾರ್ ಗ್ರಾಂಟೆಡ್. ಇದರೊಂದು ಅಸಂಪ್ಷನ್ನು ಟೇಕನ್ ಫಾರ್ ಗ್ರಾಂಟೆಡ್ ಆಗಿರುತ್ತೆ. Consider the statement and the following assumption and decide which of the following assumption is implicit in the statement. ಇದರಲ್ಲಿ ಯಾವುದು ಇಂಪ್ಲಿಸಿಟ್ ಸ್ಟೇಟ್ಮೆಂಟ್ ಅಥವಾ ಯಾವುದು ಅಸಂಪ್ಷನ್ ಅಂತ ಹೇಳಬೇಕು. ಇಫ್ ಇಟ್ ಡಸ್ ನಾಟ್ ರೈನ್ ಥ್ರೂ ಔಟ್ ದಿಸ್ ಸೀಸನ್, ಮೋಸ್ಟ್ ಫಾರ್ಮರ್ಸ್ ವುಡ್ ಬಿ ಇನ್ ದ ಟ್ರಬಲ್ ದಿಸ್ ಇಯರ್. ಸೊ ಇಫ್ ಇಟ್ ಡಸ್ ನಾಟ್ ರೈನ್ ಥ್ರೂ ಔಟ್ ದಿಸ್ ಸೀಸನ್, ಈ ಸೀಸನ್ ಪೂರ್ತಿ ಮಳೆನೇ ಬರಲಿಲ್ಲ ಅಂತ ಅಂದರೆ ತುಂಬ ಫಾರ್ಮರ್ಸ್ಗಳಿಗೆ ಈ ವರ್ಷ ತುಂಬ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಸೊ ಮೋಸ್ಟ್ ಫಾರ್ಮರ್ಸ್ ಆರ್ ಜನರಲಿ ಡಿಪೆಂಡೆಂಟ್ ಆನ್ ರೈನ್ಸ್. ಈ ಅಸಂಪ್ಷನ್ ಯಾವುದು ಸರಿ ಅನ್ನೋದನ್ನು ನಾವು ಹೇಳಬೇಕು. ಆ್ಯಂಡ್ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ಮೋಸ್ಟ್ ಫಾರ್ಮರ್ಸ್ ಆರ್ ಜನರಲಿ ಡಿಪೆಂಡೆಂಟ್ ಆನ್ ರೈನ್ಸ್. ಎಷ್ಟೋ ಜನ ಅಂದರೆ ಎಲ್ಲ ಒಂದು ಮೋಸ್ಟ್ ಆಫ್ ದ ರೈತರು ಏನಾಗ್ತಾರೆ, ಮಳೆ ಮೇಲೇ ಅವಲಂಬಿತರಾಗಿರ್ತಾರೆ. ಟೈಮ್ಲಿ ರೈನ್ಫಾಲ್ ಈಸ್ ಎಸೆನ್ಷಿಯಲ್ ಫಾರ್ ಫಾರ್ಮಿಂಗ್. ಕರೆಕ್ಟ್ ಟೈಮಿಗೆ ರೈನ್ಫಾಲ್ ಆಗುವಂಥದ್ದು ಕೂಡ ತುಂಬ ಎಸೆನ್ಷಿಯಲ್ ಅಂತಲೂ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೊ ಇಲ್ಲಿ ಇಂಪ್ಲಿಸಿಟ್ ಅಂತ ನಾವು ನೋಡಬೇಕು. ಇಂಪ್ಲಿಸಿಟ್ ಅಂದರೆ ಏನು, ಯಾವುದು ಅತ್ಯಂತ ಸೂಚ್ಯವಾಗಿದೆ ಇದರಲ್ಲಿ ಈ ಸ್ಟೇಟ್ಮೆಂಟ್ಸ್ಗಳಂತ ನೋಡೋದಾದರೆ, ಓನ್ಲಿ ಅಸಂಪ್ಷನ್ 1 ಈಸ್ ಇಂಪ್ಲಿಸಿಟ್. ಬರೀ ಅಸಂಪ್ಷನ್ 1 ಮಾತ್ರ ಸೂಚ್ಯವಾಗಿದೆಯಾ? ಇಲ್ಲ, ಅಸಂಪ್ಷನ್ 2 ನಮಗೆ ಸೂಚ್ಯವಾಗಿ ಅನಿಸುತ್ತೆ ಅಲ್ವಾ, ಯಾಕಂದರೆ ರೈನ್ಫಾಲ್ ಅನ್ನೋದು ಎಸೆನ್ಷಿಯಲ್. ಸೊ ಆಪ್ಷನ್ ಎ ಆ್ಯಂಡ್ ಆಪ್ಷನ್ ಸಿ ಈಸ್ ರೂಲ್ಡ್ ಔಟ್, ಆ್ಯಂಡ್ ಆಪ್ಷನ್ ಸಿನೂ ರೂಲ್ಡ್ ಔಟು. ಯಾಕೆ ಅಂದರೆ ನೈದರ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಬೋತ್ ದ ಅಸಂಪ್ಷನ್ ಆರ್ ಇಂಪ್ಲಿಸಿಟ್. ಸೊ ಎರಡೂ ಕೂಡ ಒಂದು ರೈತನಿಗೆ ಬೇಕಾಗಿರುವಂಥದ್ದೇ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ವೆಶನ್ ನಂಬರ್, ಈಗ ವಿ ಆರ್ ಡನ್ ವಿತ್ ಕ್ವೆಶನ್ ನಂಬರ್ 42 ಅಲ್ವಾ. ಸೊ 43 ಕ್ವೆಶನನ್ನು ನಾವು ನೋಡ್ತಾ ಹೋಗೋಣ. ಕ್ವೆಶನ್ ನಂಬರ್ 43, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ. ಆಲ್ ಕಂಟೆಂಪರರೀಸ್ ಆರ್ ಆನ್ಸಿಸ್ಟರ್, ಅ ಫ್ಯೂ ಆನ್ಸಿಸ್ಟರ್ ಆರ್ ಹೇರ್ಸ್, ನೋ ಕಂಟೆಂಪ್ರರಿ ಈಸ್ ಅನ್ ಎ ಹೈರ್. ಸೊ ನಿಮಗೆ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಕ್ವೆಶನ್ ಪ್ರಾಪರಾಗಿ ಅರ್ಥ ಆಗಿಲ್ಲ ಅಂದಾಗ ನಾವು ಕನ್ನಡದಲ್ಲಿರುವಂಥ ಕ್ವೆಶನನ್ನು ಓದ್ಕೊಳ್ಳೋಣ, ಸೊ ದಟ್ ಆಗ ನಮಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ.
ಸೊ ಎಲ್ಲ ಸಮಕಾಲೀನರು ಪೂರ್ವಿಕರು, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು, ಯಾವುದೇ ಸಮಕಾಲೀನವರು ಉತ್ತರಾಧಿಕಾರಿಗಳಲ್ಲ. ಸೊ ಈ ಕೆಳಗಿನ ಯಾವ ತೀರ್ಮಾನವನ್ನು ಮೇಲಿನ ಹೇಳಿಕೆಗಳಿಂದ ಪಡೆಯಬಹುದು? ಸೊ ಈ ಇಷ್ಟು ಆಪ್ಷನ್ಸ್ಗಳಲ್ಲಿ ಯಾವುದಕ್ಕೆ ಒಂದು ಡಿಸಿಷನಿಗೆ ನಾವು ಬರ್ಬೋದು ಅಥವಾ ಇಂಟರ್ಫರೆನ್ಸಿಗೆ ಬರ್ಬೋದು? ಈ ಮೇಲಿನ ಏನು ಹೇಳ್ತಾರೆ ಹೇಳಿಕೆಗಳನ್ನು ಪರಿಗಣಿಸೋದ್ರ ಮೂಲಕ ಅಂತ ನಾವು ನೋಡಿದ್ರೆ, ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು. ಸೊ ಈಗ ಕೆಲವು ಸಮಕಾಲೀನರು ಉತ್ತರಾಧಿಕಾರಿಗಳಾಗಿದ್ದರು ಮತ್ತು ಯಾವುದೇ ಪೂರ್ವಿಕರು ಸಮಕಾಲೀನರಲ್ಲ ಅಥವಾ ಯಾವುದೇ ಉತ್ತರಾಧಿಕಾರಿಗಳು ಪೂರ್ವಿಕರಲ್ಲ ಅನ್ನೋದಕ್ಕಿಂತ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರಾಗಿದ್ದರು ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 44 ನೋಡೋಣ. ಸೊ ಆ್ಯಸ್ ವಿ ಸೆಡ್ ಫಾರ್ 43 ದ ಆನ್ಸರ್ ಈಸ್ ಆಪ್ಷನ್ ಬಿ, ಸಮ್ ಆಫ್ ದ ಹೇಸರ್ ಆನ್ಸೆಸ್ಟರ್. ನೆಕ್ಸ್ಟ್ ಬಂದುಬಿಟ್ಟು ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋಸ್ ದ ಸೇಮ್ ರಿಲೇಷನ್ಶಿಪ್ ಆಸ್ ಗಿವನ್ ಅಟ್ ದ ಟಾಪ್. ಸೊ ಕೆಳಗೆ ಕೊಟ್ಟಿರುವಂಥ 4 ಆಪ್ಷನ್ ಇದೇ ರೀತಿ ಆಪ್ಷನನ್ನು ಒಳಗೊಂಡಿರಬೇಕು. ಯಾವುದು ಬಯೋಗ್ರಫಿ, ಆಟೋಬಯೋಗ್ರಫಿ ಆದರೆ ನೆಕ್ಸ್ಟ್ ಅದೇ ರೀತಿ ಜಾಯಿನ್ ಆಗುವಂಥದ್ದು ಇನ್ನೊಂದು ಪೇರ್ ಆಫ್ ವರ್ಡ್ಸ್ ಯಾವುದು ಅಂತ ನಾವು ನೋಡೋದಾದರೆ, ಮೆಮೊರೀಸ್ ಹಿಸ್ಟ್ರಿನ, ಆಥರ್ ಪರ್ಫಾರ್ಮರ, ಮೊಬೈಲ್ ಆಟೋಮೊಬೈಲ, ಟೆಸ್ಟಿಮೋನಿನ, ಕನ್ಫೆಷನ್ನ. ಸೊ ಇಟ್ ಈಸ್ ಟೆಸ್ಟಿಮೋನಿ ಆ್ಯಂಡ್ ಆಪ್ಷನ್ ಡಿ, ದಟ್ ಈಸ್ ಟೆಸ್ಟಿಮೋನಿ ಆ್ಯಂಡ್ ಕನ್ಫೆಷನ್ನು. ಸೊ ಪುರಾವೆಗಳಿದ್ದರೆ ಮಾತ್ರ ಅಲ್ಲಿ ತಪ್ಪೊಪ್ಪಿಗೆ ಆಗೋಕ್ಕೆ ಸಾಧ್ಯ. ಸೊ ಹಾಗಾಗಿ ಟೆಸ್ಟಿಮೋನಿ ಆ್ಯಂಡ್ ಕನ್ಫೆಷನ್. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ಕ್ವೆಶನ್ ನಂಬರ್ 45. ಸೊ ಕ್ವೆಶನ್ ನಂಬರ್ 45 ಸೇಸ್ ವಾಟ್? ಅಮಾಂಗ್ ದ 4 ಟರ್ಮ್ಸ್ ಮಾರ್ಕ್ಡ್ A to D, 3 terms are similar and 1 is dissimilar. That one find that is not similar ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏನು ಹೇಳಿದೆ, ಗುಂಪಿಗೆ ಸೇರದ ಪದವನ್ನು ಹೇಳೋ ರೀತಿ ಅಷ್ಟೇನೆ. ದಿಸ್ ಇಸ್ ಶಹನಾಯಿ, ಫ್ಲೂಟ್, ಟ್ರಂಪೆಟ್, ವಯೋಲಿನ್. ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಶಹನಾಯಿ ನಾವು ನಮ್ಮ ಉಸಿರನ್ನು ಉಪಯೋಗಿಸಿ ಊದುವಂಥದ್ದು, ಫ್ಲೂಟ್ ಕೂಡ ಅಷ್ಟೇ, ಟ್ರಂಪೆಟ್ ಕೂಡ ಅಷ್ಟೇ. ಬಟ್ ನಾವು ವೆನ್ ವಿ ಟಾಕ್ ಅಬೌಟ್ ವಯಲಿನ್ನಿಗೆ ನಾವು ಯಾವುದೇ ರೀತಿಯಾಗಿರೋ ನಮ್ಮ ಉಸಿರಿನ ಮುಖಾಂತರ ಸೌಂಡನ್ನು ತರಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅದು ಗ್ರೂಪಿಗೆ ಬಿಲಾಂಗ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 46 ನಾವು ನೋಡೋದಾದರೆ, ಸೊ ಕ್ವೆಶನ್ ನಂಬರ್ 46 ಏನಿದೆ, A, B and C together can complete a piece of work in 10 days. All the 3 started working at it together and after 4 days A left. Then B and C together completed the work in 10 more days and A alone can complete the work in. ಸೊ ಈ ಕ್ವೆಶನ್ನ ಪ್ರಾಪರಾಗಿ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕನ್ನಡದಲ್ಲಿ ನಾವು ಓದೋಣ ಇದನ್ನು. ಎ, ಬಿ ಮತ್ತು ಸಿ ಒಂದು ಕೆಲಸವನ್ನು ಒಟ್ಟಾಗಿ 10 ದಿನಗಳಲ್ಲಿ ಮಾಡಬಹುದು. ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಈ 3 ಜನ ಸೇರಿ ಒಂದು ಕೆಲಸನ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಿದ್ದಾರೆ? ಒಂದು ಕೆಲಸವನ್ನು 10 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ 10 days ವಿಚ್ ಇಸ್ ಈಕ್ವಲ್ ಟು 10 days. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದಿ ಕ್ವೆಶನ್ ಏನಿದೆ ಅಂತ ನಾವು ನೋಡೋದಾದರೆ, ಅವರು 3 ಜನ ಒಟ್ಟಾಗಿ ಕೆಲಸ ಮಾಡಲು ಶುರು ಮಾಡಿದರು. ಅವ್ರು 3 ಜನ ಒಂದೇ ಟೈಮಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಆದರೆ 4 ದಿನಗಳ ನಂತರ ಎ ಕೆಲಸದಿಂದ ಹೊರ ನಡೀತಾನೆ. ಸೊ ಆಫ್ಟರ್ 4 days ಏನಾಗುತ್ತೆ, ಎ ಅನ್ನೋನು ಕೆಲಸದಿಂದ ಹೊರ ನಡೀತಾನೆ. ತದನಂತರ ಬಿ ಮತ್ತು ಸಿ ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿಸಿದರು. ಸೊ ಅದಾದಮೇಲೆ ಏನಾಗುತ್ತೆ, ಬಿ ಮತ್ತು ಸಿ ಏನು ಮಾಡ್ತಾರೆ, ಬಿ ಪ್ಲಸ್ ಸಿ 10 ಡೇಸಲ್ಲಿ ಕೆಲಸನ ಮುಗಿಸ್ತಾರೆ ಎ ಈಚೆ ಹೋದ್ಮೇಲೆ. ಹಾಗಾದರೆ ಎಲ್ಲಿದೆ ಅದು, ಒಟ್ಟಾಗಿ 10 ದಿನಗಳಲ್ಲಿ ಕೆಲಸ ಮುಗಿಸಿದರು. ಈಗ ಎ ಒಬ್ಬನೇ ಎಷ್ಟು ದಿನಗಳಲ್ಲಿ ಈ ಕೆಲಸವನ್ನು ಮಾಡಬಹುದು? 3 ಜನ ಸೇರಿ ಒಂದು ಕೆಲಸನ 10 ದಿನಗಳಲ್ಲಿ ಮಾಡ್ತಾರೆ. ಅದಾದಮೇಲೆ 4 ದಿವಸಕ್ಕೆ ಎ ಹೊಂಟೋಗ್ತಾನೆ. ಎ ಹೋದ್ಮೇಲೆ ಬಿ ಮತ್ತು ಸಿ ಇಬ್ಬರು ಸೇರಿ 10 ದಿನದಲ್ಲಿ ಆ ಕೆಲಸ ಮಾಡ್ತಾರೆ. ಹಾಗಾದರೆ ಬರೀ ಎ ಒಬ್ಬನೇ ಇದ್ದರೆ ಆ ಕೆಲಸ ಮಾಡೋಕ್ಕೆ ಎಷ್ಟು ದಿನ ತಗೊಳ್ತಾನೆ ಅನ್ನುವಂಥದ್ದು ಕ್ವೆಶನ್. ಸೊ ನಾವೀಗಿಲ್ಲಿ ನೋಡ್ತಾ ಹೋಗೋಣ. ಸೊ ಎ ದೆನ್ ಬಿ ಸಿ ಎಷ್ಟು ದಿನ ತೊಗೊಂಡ್ರು ಅಂತ ಹೇಳಿದ ಕೆಲಸ ಮಾಡೋಕ್ಕೆ 10 days ತೊಗೊಳ್ತಾರೆ. ಸೊ 1 days ಆಫ್ ವರ್ಕ್, ಸೊ 1/10 ಆಗುತ್ತೆ. ಸೊ 10 days ಅವ್ರು ತೊಗೊಳ್ತಾರೆ, ಅಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅಂತ ಲೆಕ್ಕ ತೊಗೊಂಡಾಗ. ಆ್ಯಂಡ್ ಆಫ್ಟರ್ 4 days ಏನಾಗುತ್ತೆ, ಆಫ್ಟರ್ 4 days ಬಿ ಹೊರಟೋಗ್ತಾನೆ. ಸೊ ಆಗ ಏನಾಗುತ್ತೆ, ಇಟ್ ವಿಲ್ ಬಿಕಮ್ 4/10. 10 ದಿನದಲ್ಲಿ 4 ದಿನ ಆದಮೇಲೆ ಯಾರು ಎ ಹೊಂಟೋಗ್ತಾನೆ. 10 ದಿನದಲ್ಲಿ 4 ದಿನ ಆದಮೇಲೆ ಎ ಹೊಂಟೋಗ್ತಾನೆ. ಸೊ ನಮ್ಗೆ ಇಲ್ಲಿ ಏನು ಮಿಕ್ಕುತ್ತೆ, 2s ದೆನ್ 5s ವಿಲ್ ಗೆಟ್ 2/5 ಮಿಕ್ಕತ್ತೆ. ಸೊ ಅದಾದಮೇಲೆ ರಿಮೈನಿಂಗ್ ಪಾರ್ಟ್ ಆಫ್ ದ ವರ್ಕ್ ಇರೋದು ಎಷ್ಟು ಕೆಲಸ, ಒಂದು ಕೆಲಸ. ಆ ಒಂದು ಕೆಲಸದಲ್ಲಿ ಇಷ್ಟು ವರ್ಕ್ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ, 2/5 ಆಫ್ ದ ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಇನ್ ರಿಮೈನಿಂಗ್ ಎಷ್ಟು, 1 - 2/5 ಅಂತ ಅಂದರೆ ಇಟ್ ಈಸ್ 3 ಪಾರ್ಟ್ ಆಫ್ ದಿ ವರ್ಕ್ ಇನ್ನು ಮಿಕ್ಕಿದೆ. ಸೊ ನೀವು LCM ತೊಗೊಂಡ್ರೆ 5 ಇರುತ್ತೆ LCM, ದೆನ್ 5 - 2 is 3. ಸೊ 3/5 ಇದು ನಮಗೆ
ಇನ್ನು ಬಾಕಿ ಉಳಿದಿರುವ ಕೆಲಸ, ಇದು ಉಳಿದಿರುವ ಕೆಲಸ ಅಂತ ಅಂದ್ಕೊಳ್ಳಿ. ಸೊ ದಟ್ ಆವಾಗ ಸಾಲ್ವ್ ಮಾಡೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇದಾದಮೇಲೆ ಇಲ್ಲಿಗೆ ಮುಗ್ದಿಲ್ಲ, ನಮಗೆ ಅವ್ರು ಕೇಳ್ತಿರೋದೇನು ಎ ಮಾತ್ರ ಕೆಲಸ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾನೆ ಅಂದ್ಬಿಟ್ಟು ಅಂತ. 3/5 ಪಾರ್ಟ್ ಆಫ್ ದ ವರ್ಕ್ ಈಸ್ ಡನ್ ಬೈ. ಸೊ ಈ 3/5 ಪಾರ್ಟ್ ಏನಿದೆಯೋ ವರ್ಕ್, ಇದನ್ನು ಮಾಡಿದವ್ರು ಯಾರು? ಬಿ+ಸಿ ಸೇರ್ಕೊಂಡು ಮಾಡ್ತಾರೆ. ಯಾಕಂದರೆ 4 ದಿವಸ ಆದಮೇಲೆ ಹೊಂಟೋಗ್ಬಿಡ್ತಾನೆ. ಸೊ 3/5ನ ವರ್ಕ್ ಮಾಡಿದವ್ರು ಯಾರು? ಬಿ+ಸಿ ಅವರು ಮಾಡುವಂಥದ್ದು. ಸೊ ಈಗ ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ, ಸೊ B+C ಇಸ್ ಈಕ್ವಲ್ ಟು ಒಂದು 10 ಡೇಸಿನ ವರ್ಕನ್ನು 3/5 ಪಾರ್ಟನ್ನು B+C ಮಾಡಿಬಿಟ್ಟಿದ್ದಾರೆ. ಬಿ ಮತ್ತು ಸಿ ಇಬ್ಬರು ಸೇರ್ಕೊಂಡು ಮಾಡಿದ್ದಾರೆ. ಸೊ ಇದನ್ನು ನಾವು ಸಾಲ್ವ್ ಮಾಡಿದ್ರೆ ವಿಲ್ ಗೆಟ್ ಇಟ್ ಆಸ್ 50/3 ಬರುತ್ತೆ ನಮಗೆ ಇಲ್ಲಿ. ಸೊ ಈಗ ನಮಗೆ ಬೇಕಾಗಿರುವಂಥದ್ದೇನು, ಈಗ 3 ಜನ ಸೇರಿಕೊಂಡು ಮಾಡಿದಾಗ ನಾವು ಅದೇನಂತ ಕನ್ಸಿಡರ್ ಮಾಡಿದ್ವಿ, 1/10 ಆಫ್ ದ ವರ್ಕ್ ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ವಾ. ಸೊ B+C, ಈಗ B+Cನ ನಾವು ರಿಮೂವ್ ಮಾಡಿಬಿಟ್ರೆ ಆ ವರ್ಕಿಂದ, ಸೊ ನಮಗೆ ರಿಮೈನಿಂಗ್ ಪಾರ್ಟ್ ಆಫ್ ದಿ ವರ್ಕ್ ಎಷ್ಟು ಅಂತ ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ ಈಸ್ 1/10 ಮೈನಸ್ 3/50 ನಾವು ಮೈನಸ್ ಮಾಡಿದ್ರೆ ವಿ ವಿಲ್ ಗೆಟ್ ಇಟ್ ಆಸ್ 1/25. ಸೊ ಅಲ್ಲಿಗೆ ಎ ಒಬ್ಬನೇ ಆ ಕೆಲಸ ಮಾಡೋಕ್ಕೆ 25 ದಿವಸನ ತಗೊಳ್ತಾನೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹಿ ಟೇಕ್ಸ್ 25 ಡೇಸ್ ಟು ಕಂಪ್ಲೀಟ್ ಹಿಸ್ ವರ್ಕ್ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಕ್ವೆಶನ್ ನಂಬರ್ 47, ಕಂಪ್ಲೀಟ್ ದ ಸೀರೀಸ್ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಏನು ಸೀರೀಸನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 132, 182, 306, 380, 552, 870 ಅಂತ. ಸೊ ಫಸ್ಟು ಇದರ ನಡುವೆ ಇರುವ ಕನೆಕ್ಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ನಮಗೆ ಕನೆಕ್ಷನ್ಸ್ಗಳು ಗೊತ್ತಾದಾಗೇ ಯಾವುದೇ ಲಾಜಿಕಲ್ ಆಗಿರುವಂತಹ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಕ್ಕೆ ನಮಗೆ ಸಹಾಯ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಇಲ್ಲಿರುವಂಥದ್ದೇನು 132. ಸೊ ಅದನ್ನು ಈ ಕ್ವೆಶನನ್ನು ನಾವಿಲ್ಲಿ ಬರ್ಕೊಳ್ಳೋಣ ಫಸ್ಟು. ಓಕೆ, ಸೊ ಏನಿತ್ತು ಕ್ವೆಶನ್ ಬಂದು 132, 182, 306, 380, 552, 870, ಡ್ಯಾಶ್. ಸೊ ನೆಕ್ಸ್ಟನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 11 ಸ್ಕ್ವಯರ್ ಎಷ್ಟು, ಈಗ ಪ್ರೈಮ್ ನಂಬರ್ನ ತೊಗೊಂಡು ಹೋಗಿ 11 ಸ್ಕ್ವಯರ್ ಎಷ್ಟು 121. 121 ಪ್ಲಸ್ ನೀವು 11ಅನ್ನು ಆ್ಯಡ್ ಮಾಡಿದ್ರೆ ನಿಮಗೆ 132 ಬರುತ್ತೆ. ಸೊ ನೆಕ್ಸ್ಟು 11 ಆದಮೇಲೆ ನಮಗೆ ಬರುವಂತಹ ಪ್ರೈಮ್ ನಂಬರ್ ಯಾವುದು? 13. ಸೊ 13 ಸ್ಕ್ವೇರ್ ತಗೊಳ್ಳಿ. 13 ಸ್ಕ್ವೇರ್ ಈಸ್ 169 ಪ್ಲಸ್ 13, ದ ಸೇಮ್ ನಂಬರ್. ಸೊ 169 ಪ್ಲಸ್ 13 ಈಸ್ 182. ನೆಕ್ಸ್ಟ್ 13 ಆದಮೇಲೆ ಬರುವಂಥ ಪ್ರೈಮ್ ನಂಬರು 17. ಸೊ 17 ಸ್ಕ್ವಯರ್ ಏನು? 17 ಸ್ಕ್ವಯರ್ ವ್ಯಾಲ್ಯೂ ಬಂದುಬಿಟ್ಟು ಎಷ್ಟಾಗುತ್ತೆ ಅದನ್ನು ಬರ್ಕೊಳ್ಬೇಕು. ಸೊ 17 ಸ್ಕ್ವಯರ್ ಪ್ಲಸ್ 17 ಮಾಡಿದ್ರೆ ನಿಮಗೆ 306 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ 17 ಆದಮೇಲೆ ಬರುವಂತಹ ಪ್ರೈಮ್ ನಂಬರು 19. ಸೊ 19 ಸ್ಕ್ವಯರ್ ಪ್ಲಸ್ 19 ಯು ವಿಲ್ ಗೆಟ್ ಇಟ್ ಆಸ್ 380. ಸೇಮ್ ಆಫ್ಟರ್ 19 ವಾಟ್ ಈಸ್ ದ ಪ್ರೈಮ್ ನಂಬರ್ ನಮಗೆ ಸಿಗುವಂಥದ್ದು? 23 ಸ್ಕ್ವಯರ್. ಸೊ 23 ಸ್ಕ್ವಯರ್ ಪ್ಲಸ್ 23 ಈಸ್ ಈಕ್ವಲ್ ಟು 552. ಸೇಮ್ ವೇ 23 ಆದಮೇಲೆ ಬರುವಂತಹ ಪ್ರೈಮ್ ನಂಬರು 29. ಸೊ 29 ಸ್ಕ್ವಯರ್ ಪ್ಲಸ್ 29 ಈಸ್ ಈಕ್ವಲ್ ಟು 870. ದೆನ್ ನೆಕ್ಸ್ಟ್ ಸಿಗುವಂತಹ ಪ್ರೈಮ್ ನಂಬರೇ ನಮಗೆ 31 ಸ್ಕ್ವಯರ್ ಪ್ಲಸ್ 31 ವಿಚ್ ಈಸ್ ಈಕ್ವಲ್ ಟು 870. 31 ಸ್ಕ್ವೇರ್ ಪ್ಲಸ್ 31 ನಾವು ಮಾಡಿದ್ವಿ ಅಂದರೆ ನಮಗೆ 992 ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಈ 992 ಆಪ್ಷನ್ ಇದೆಯಾ ಇಲ್ವಾ ನಾವು ನೋಡೋದಾದರೆ, ಸೊ 992 ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ತಾ ಹೋಗೋಣ. ಆಲ್ಫಾಬೆಟ್ ವೈಸ್ ನಾವು ಇದನ್ನು ಅರೇಂಜ್ ಮಾಡುವಂಥದ್ದು. ಇಫ್ ಪರ್ಚೇಸ್ ಈಸ್ ಕೋಡೆಡ್ ಆಸ್ ಪರ್ಚ್ಯೂಸ್ ಆಫ್, ದಟ್ ಈಸ್ PRCHACUS, ಆ್ಯಂಡ್ ಇದಕ್ಕೆ ಯಾವುದೇ ಪ್ರಾಪರ್ ಮೀನಿಂಗ್ ಇರಲ್ಲ. ಓಕೆ, ದೆನ್ ಹೌ ಸೂಟೇಬಲ್ ವಿಲ್ ಬಿ ಕೋಡೆಡ್. ಪರ್ಚೇಸ್ ಅನ್ನೋ ವರ್ಡನ್ನು ಈ ರೀತಿ ಕೋಡ್ ಮಾಡಿದ್ರೆ ಸೂಟೇಬಲ್ ಅನ್ನೋ ವರ್ಡನ್ನು ಯಾವ ರೀತಿ ಕೋಡ್ ಮಾಡಬಹುದು ನಾವು ಅಂತ. ಸೊ ಅದನ್ನು ನಾವು ಕೋಡ್ ಮಾಡಬೇಕು ಅಂದರೆ ನಮಗೆ ಇವೆರಡರ ನಡುವೆ ಇರುವಂತಹ ಸಂಬಂಧ ಗೊತ್ತಾಗಬೇಕು, ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂತ. ಸೊ ಲೆಟ್ ಮಿ ರೈಟ್ ದಟ್ ಕ್ವೆಶನ್ ಸೊ ದಟ್ ಆಗಿ ಸಾಲ್ವ್ ಮಾಡೋಕ್ಕೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ ನಮಗೆ. ಸೊ ಏನಿತ್ತು ಅಲ್ಲಿ ವರ್ಡು? ಪರ್ಚೇಸ್, PURCHASE,
ಸೊ ಇದು ನಮಗಿದ್ದಂತಹ ವರ್ಡ್. ಸೊ ಅದಕ್ಕೆ ಕೋಡ್ ಮಾಡಿದಂಥ ವರ್ಡ್ ಯಾವುದು ಅಂತ ನಾವು ನೋಡೋದಾದರೆ, ಸೊ ಲೆಟ್ ಮಿ ರೈಟ್ ಇನ್ ಡಿಫ್ರೆಂಟ್ ಕಲರ್ ಸೊ ದಟ್ ನಿಮ್ಗೆ ಐಡೆಂಟಿಫಿಕೇಷನ್ಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಕೋಡ್ ಮಾಡಿದಂಥ ಲೆಟರ್ ಬಂದುಬಿಟ್ಟು ಅಥವಾ ವರ್ಡ್ ಬಂದುಬಿಟ್ಟು PRHSEACU ಈ ರೀತಿ ಕೋಡ್ ಮಾಡಿದ್ದಾರೆ. ಸೊ ಹಾಗಾದರೆ ಹೇಗೆ ಅದನ್ನೆಲ್ಲವನ್ನು ಅವರು ವ್ಯತ್ಯಾಸ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು. ಪಿಗೆ ಪಿ ಆ್ಯಸ್ ಇಟ್ ಈಸ್ ಹಾಗೇ ಇದೆ, ದೆನ್ ಎಗೆ ಎ ಆ್ಯಸ್ ಇಟ್ ಈಸ್ ಹಾಗೇ ಇದೆ. ಇನ್ನು ಬದಲಾಗಿರೋ ಅಕ್ಷರಗಳನ್ನು ನಾವು ನೋಡೋದಾದರೆ, ಈ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ಲೆಟರ್ ಇರುವಂತಹ ಯು ಬಂದುಬಿಟ್ಟು ಎಂಡ್ಗೆ ಹೋಗಿದೆ. ನೆಕ್ಸ್ಟ್ ಲೆಟರು ಸೆಕೆಂಡ್ ಪೊಸಿಷನಿಗೆ ಬಂದಿದೆ. ಸೇಮ್ ವೇ ಸಿ ನೋಡೋದಾದರೆ, ಈಗ ನೋಡಿ ಫಸ್ಟ್ ಲೆಟರ್ ಅಲ್ಲೇ ಇದೆ, ಸೆಕೆಂಡ್ ಲೆಟರ್ ಲಾಸ್ಟಿಗೆ ಹೋಗಿದೆ, ಥರ್ಡ್ ಲೆಟರ್ ಈ ಕಡೆ ಸೈಡ್ ಬಂದಿದೆ. ಸೇಮ್ ವೇ ಸಿ ನಾವು ನೋಡೋದಾದರೆ, ಸಿ ಇದರ ಪೊಸಿಷನಿಗೆ ಬಂದಿದೆ, ಎಸ್ನ ಪೊಸಿಷನ್ಗೆ. ಹಾಗಾದರೆ ಎಚ್ ಎಲ್ ಬರುತ್ತೆ, ಈ ಪೊಸಿಷನಿಗೆ ಬರುತ್ತೆ. ಆ್ಯಂಡ್ ಅಗೈನ್ ಈಗ ನಮಗೆ ಎ ಆ್ಯಸ್ ಇಟ್ ಈಸ್ ಹಾಗೆ ತೊಗೊಂಡ್ರೆ ಮಿಕ್ಕಿರೋ ಎರಡು ಲೆಟರ್ ಏನಾಗಿದೆ, ಎಸ್ ಬಂದು ಈ ಲೆಟರ್ ಹತ್ರ ಬಂದಿದೆ, ದೆನ್ ಈ ಇಲ್ಲಿ ಕೋಡ್ ಆಗಿದೆ. ಸೊ ಹೆಚ್ಚಿಗೆ ಕೋಡ್ ಆಗಿದೆ. ಇದೇ ರೀತಿಯಾಗಿಯೇ ನೆಕ್ಸ್ಟ್ ಕೊಟ್ಟಿರುವಂತಹ ಕ್ವೆಶನ್ನು ಕೋಡ್ ಆಗಿದೆಯಾ? ಸೊ ಕೊಟ್ಟಿರೋ ಕ್ವೆಶನ್ ಏನು ನಮಗೆ, ಅವರು ಕೊಟ್ಟಿರೋ ಕ್ವೆಶನನ್ನು ನಾವು ನೋಡೋದಾದರೆ, ಸೊ ದಟ್ ಈಸ್ ಸೂಟಬಲ್. SUITABLE ಇದು ಕೊಟ್ಟಿರೋ ಕ್ವೆಶನು. ಆ್ಯಂಡ್ ಅದಕ್ಕೆ ಕೋಡ್ ಮಾಡಿರುವಂತಹ ಲೆಟರ್ ಏನು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಇವಾಗ. ಸೊ ಇದನ್ನು ಯೂಸ್ ಮಾಡಿಕೊಂಡೇ ನಾವು ಫೈಂಡ್ ಔಟ್ ಮಾಡೋದಾದರೆ, ಎಸ್ಸಿನ ಜಾಗದಲ್ಲಿ ಎಸ್ ಹಾಗೆ ಇರುತ್ತೆ, ಯಾಕಂದರೆ ಫಸ್ಟ್ ಲೆಟರ್ ಹೇಗಿದೆಯೋ ಹಾಗೆ ಇರಲಿ. ಅದಾದಮೇಲೆ ಫಸ್ಟ್ ಲೆಟರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಸೊ ಸಿಕ್ಸ್ತ್ ಲೆಟರ್ನ ಪೊಸಿಷನ್ ಅಲ್ಲೇ ಇದೆ. ಸೊ ಇದರಲ್ಲಿ ಸಿಕ್ಸ್ತ್ ಲೆಟರ್ ಯಾವುದು? 3, 4, 5, 6. ಬಿ ಇಸ್ ಅ ಸಿಕ್ಸ್ತ್ ಲೆಟರ್. ಸೊ ಬಿ ಆ್ಯಸ್ ಇಟ್ ಈಸ್ ಹಾಗೆ ಇರುತ್ತೆ. ನೆಕ್ಸ್ಟು ಇಲ್ಲೇನು ಮಾಡಿದ್ದಾರೆ, ಸೆಕೆಂಡ್ ಲೆಟರು ಲಾಸ್ಟ್ ಪೊಸಿಷನಿಗೆ ಹೋಗಿದೆ. ಸೊ ನಾವು ಸೆಕೆಂಡ್ ಲೆಟರನ್ನು ಈಗ ಲಾಸ್ಟ್ ಪೊಸಿಷನಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೆಕೆಂಡ್ ಲೆಟರ್ ಲಾಸ್ಟ್ ಪೊಸಿಷನ್ಗೆ ಹೋದ್ಮೇಲೆ ಥರ್ಡ್ ಲೆಟರು ಸೆಕೆಂಡ್ ಪೊಸಿಷನಿಗೆ ಬಂದಿದೆ, ಅಂದರೆ ಹಿಂದೆಗಡೆ ಬಂದಿದೆ. ಅದಾದಮೇಲೆ ನಾವು ಅಲ್ಲಿ ಏನು ಮಾಡಿದ್ದಾರೆ, ನೆಕ್ಸ್ಟ್ ಲೆಟರ್ ಇರುವಂಥದ್ದು ಫೋರ್ತ್ ಲೆಟರ್. ಸೊ ಫೋರ್ತ್ ಲೆಟರ್ ಏನಾಗುತ್ತೆ, ಲಾಸ್ಟಿಂದ ಸೆಕೆಂಡಿಗೆ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ಟಿ ಇಲ್ಲಿ ಬರುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಲೆಟರ್ ಯಾವುದು, ಅದಾದ ಮೇಲೆ ಎ ಲೆಟರ್ ಎಲ್ಲಿ ಬರುತ್ತೆ, ಐ ಹತ್ರ ಬರ್ತಾ ಹೋಗುತ್ತೆ. ಸೊ ಇನ್ನು ಮಿಕ್ಕಿರುವಂಥ ಲೆಟರ್ ಯಾವುದು, ಬಿ ಹತ್ರ ಬಿನೇ ಇರುತ್ತೆ. ಸೊ ಮಿಕ್ಕಿರುವಂಥ ನೆಕ್ಸ್ಟ್ ಲೆಟರು ಎಲ್ಲು, ಎ ಇಲ್ಲಿ ಟಿ ಹತ್ರ ಕೋಡ್ ಆಗುತ್ತೆ ಎಲ್ಲು, ದೆನ್ ಇ ಬಂದು ಎ ಹತ್ರ ಕೋಡ್ ಆಗುತ್ತೆ. ಸೊ ಅಲ್ಲಿಗೆ ನಮ್ಮ ಆನ್ಸರ್ ಅದರ ಸೇಮ್ ನಾವಲ್ಲಿ ಏನು ಯೂಸ್ ಮಾಡಿದ್ವೋ ಮೇಲೆಗಡೆ ಟ್ರಿಕ್ಕು, ಆ ಟ್ರಿಕ್ಕಿನ ಪ್ರಕಾರ ನಾವು ನೋಡೋದಾದರೆ ನಮಗೆ ಕೋಡ್ ಆಗಿರುವಂಥ ಲೆಟರ್ ಬಂದುಬಿಟ್ಟು SIALEBTU ಇದು ನಮಗೆ ಕೋಡ್ ಆಗಿರುವಂಥದ್ದು. ಸೊ ಈ ಒಂದು ಆಪ್ಷನ್ ಇದೆಯಾ ಅಂತ ನಾವು ಚೆಕ್ ಮಾಡೋದಾದರೆ, ಸೊ ದ ಆಪ್ಷನ್ ನಮಗೆ ಸಿಕ್ಕಿರುವಂತಹ ಲೆಟರ್ಸ್ಗಳು ಯಾವುದು ಅಂತ ನಾವಿಲ್ಲಿ ಚೆಕ್ ಮಾಡೋದಾದರೆ, ದಟ್ ಈಸ್ SIALEBTU. ಸೊ ಅದಿದೆಯಾ? SIA ಇದೆ. ನೆಕ್ಸ್ಟ್ ಇಲ್ಲಿ ನಮಗೆ ಬೇಕಾಗಿರೋದು ಎಲ್. ಸೊ ಇದು ಆಪ್ಷನ್ ಎ ಇಸ್ ರೂಲ್ಡ್ ಔಟ್. ನೆಕ್ಸ್ಟ್ SIAL ಇದೆ. ದೆನ್ ಅದಾದಮೇಲೆ ನನಗೆ ಬೇಕಾಗಿರೋವಂಥದ್ದು ಇ, ಬಟ್ ಇದರಲ್ಲಿ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ರೂಲ್ಡ್ ಔಟ್. ಸೊ SIA ಇದೆ, ದಿಸ್ ಇಸ್ ಆಲ್ಸೋ ರೂಲ್ಡ್ ಔಟ್. ನಮಗೆ ಆಪ್ಷನ್ ಡಿ ನಾವು ನೋಡೋದಾದರೆ SIALEBTU. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಫಾರ್ ಕ್ವೆಶನ್ ನಂಬರ್ 48. ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ತಾ ಹೋಗೋಣ. ದಟ್ ಈಸ್ ಕ್ವೆಶನ್ ನಂಬರ್ 49. ಕ್ವೆಶನ್ ನಂಬರ್ 49 ಏನು ಹೇಳುತ್ತೆ, ದ ಪ್ರೈಸ್ ಆಫ್ 7 ಆ್ಯಪಲ್ ಈಸ್ ಈಕ್ವಲ್ ಟು ದ ಕಾಸ್ಟ್ ಆಫ್ 3 millions. The price of 2 millions is equal to the cost of an apple and a 5 oranges. See, the price of 2 millions is equal to the cost of an apple and a 5 oranges. If you had just enough money to buy a 30 oranges, then how many apples you would buy with the same amount? So ಈ ಕ್ವೆಶನ್ನ ಇನ್ನೂ ಪ್ರಾಪರಾಗಿ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಏನು ಹೇಳುತ್ತೆ ಕ್ವೆಶನ್ನು, 7 ಸೇಬುಗಳ ಬೆಲೆ 3 ಕಲ್ಲಂಗಡಿಗಳ ವೆಚ್ಚಕ್ಕೆ ಸಮನಾಗಿರುತ್ತೆ ಅಂತ. ಸೊ ಹಾಗೆ ನಾವು ಬರ್ಕೊಳ್ತಾ ಹೋಗ್ಬೇಡ, ಸೊ ದಟ್ ನಮಗೆ ಈಸಿ ಆಗ್ತಾ ಹೋಗುತ್ತೆ ಬರೆಯೋಕ್ಕೂ ಕೂಡ. ಸೊ ಅವ್ರೇನು ಹೇಳ್ತಾ ಇದ್ದಾರೆ ಅಲ್ಲಿ ನಮಗೆ ಕ್ವೆಶನಲ್ಲಿ ಅಂತಂದರೆ, ಕಾಸ್ಟ್ ಆಫ್ 7 apples, ಕಾಸ್ಟ್ ಆಫ್ 7 apples ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ 3 millions.
ಸೊ 3 ಕಲ್ಲಂಗಡಿ ಹಣ್ಣಿನ ಬೆಲೆ ಎಷ್ಟಿರುತ್ತೋ ಅಷ್ಟೇ ಸೇಮ್ ಬೆಲೆ 7 ಆ್ಯಪಲ್ಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಾಸ್ಟ್ ಆಫ್ ನೆಕ್ಸ್ಟ್ ಅವ್ರು ಏನು ಕೇಳ್ತಾ ಇದ್ದಾರೆ, ವಿಲ್ ಗೋ ಫಾರ್ ದ ಕ್ವೆಶನ್ ಪೇಪರ್ ಆ್ಯಂಡ್ ವಿಲ್ ಚೆಕ್ ಬ್ಯಾಕ್. ಸೊ ಅದಾದಮೇಲೆ ಏನು ಹೇಳ್ತಿದ್ದಾರೆ, 2 ಕಲ್ಲಂಗಡಿಗಳ ಬೆಲೆ 1 ಸೇಬು ಮತ್ತು 5 ಕಿತ್ತಳೆಯ ವೆಚ್ಚಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಕಾಸ್ಟ್ ಆಫ್ 2 ಮಿಲನ್ಸ್ ಇಸ್ ಈಕ್ವಲ್ ಟು 2 ಕಲ್ಲಂಗಡಿಗಳ ಬೆಲೆ 1 ಸೇಬು ಮತ್ತು 5 ಕಿತ್ತಳೆಯ ವೆಚ್ಚಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ 1 ಸೆಕೆಂಡ್. ಸೊ ಕಾಸ್ಟ್ ಆಫ್ 7 ಆ್ಯಪಲ್ಸ್ ಇಸ್ ಈಕ್ವಲ್ ಟು 3 ಮಿಲನ್ಸ್ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಅವ್ರು ಹೇಳ್ತಿರೋದು ಏನು ಅಂತಂದರೆ, ಕಾಸ್ಟ್ ಆಫ್ 2 ಮಿಲನ್ಸ್ 2 ಕಲ್ಲಂಗಡಿ ಹಣ್ಣಿನ ಬೆಲೆ ಎಷ್ಟಕ್ಕೆ 5 ಆರೆಂಜಸ್ ಪ್ಲಸ್ 1 ಆ್ಯಪಲ್ಲಿಗೆ ಸಮನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಸ್ಟ್ ಎಷ್ಟು ಹೇಳ್ತಿದ್ದಾರೆ, 5 ಆರೆಂಜಸ್ ಪ್ಲಸ್ 1 ಆ್ಯಪಲ್ಲಿನ ಬೆಲೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನಮಗೆ 1 ಆ್ಯಪಲ್ಲಿಗೆ ಕಾಸ್ಟ್ ಎಷ್ಟು ಅಂತಲೂ ನಮಗೆ ಗೊತ್ತಿಲ್ಲ ಪ್ರಾಪರಾಗಿ. ಹಾಗಾದರೆ ನಮ್ಮ ಹತ್ರ ₹30 ಇತ್ತಂದರೆ, ಇಫ್ ಯು ವಾಂಟ್ ಟು ಬೈ 30 ಆರೆಂಜಸ್ ಅಂದರೆ ಅಷ್ಟು 30 ಆರೆಂಜಸನ್ನು ಬೈ ಮಾಡೋ ಅಷ್ಟು ಇತ್ತು ಅಂತಂದರೆ ನಾವು ಈಗ ನೆಕ್ಸ್ಟ್ ಫೈಂಡ್ ಮಾಡಬೇಕು ಆನ್ಸರ್ ಏನು ಅಂದ್ಬಿಟ್ಟು ಅಂತ. ಸೊ ಕಾಸ್ಟ್ ಆಫ್ 2 ಮಿಲನ್ಸ್ ನಮಗೆ ಗೊತ್ತಾಗಿದೆ 5 ಆರೆಂಜಸ್ ಪ್ಲಸ್ 1 ಆ್ಯಪಲ್ ಅಂದ್ಬಿಟ್ಟು ಅಂತ. ಸೊ ವಿ ಕ್ಯಾನ್ ಮೇಕ್ ಲೈಕ್ ದಿಸ್, ದಟ್ ಈಸ್ 2 ಇಂಟು 7/3. ಸೊ ವಿ ವಿಲ್ ಗೆಟ್ ಇಟ್ ಆಸ್ 14/3 ಆ್ಯಪಲ್ಸ್. ಸೊ ಅದಿಷ್ಟು ಕಾಸ್ಟ್ ಆಫ್ 2 ಮಿಲನ್ಸ್ ಆಗುತ್ತೆ. ಸೊ ಪ್ರೈಸ್ ಆಫ್ 2 ಮಿಲನ್ಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಎನ್ ಆ್ಯಪಲ್ ಆ್ಯಂಡ್ 5 ಆರೆಂಜಸ್ ಅಂತ ಅಂದರೆ, ಇಲ್ಲಿ ನಾವು ಇದಕ್ಕೆ ಈ ಒಂದು ಈಕ್ವೇಷನ್ನ ನಾವು ಬರ್ಕೊಳ್ಳೋದಾದರೆ, ಸೊ ಇಲ್ಲಿ ನಮಗೆ ಕಾಸ್ಟ್ ಆಫ್ 7 ಆ್ಯಪಲ್ಸನ್ನು ನಾವು ನೋಡಬೇಕು. ಕಾಸ್ಟ್ ಆಫ್ 7 ಆ್ಯಪಲ್ಸ್ ಇಸ್ ಈಕ್ವಲ್ ಟು 3 ಮಿಲನ್ಸ್ ಅಂತ ನಮಗೆ ಗೊತ್ತಾಯಿತು. ಅದಾದಮೇಲೆ ಕಾಸ್ಟ್ ಆಫ್ 2 ಮಿಲನ್ಸ್ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾವು ಅದನ್ನು ಇಲ್ಲಿ ಈಕ್ವೇಷನ್ ಮುಖಾಂತರ ಬರ್ಕೊಳ್ಳೋದಾದರೆ 14/3 ಆ್ಯಪಲ್ಸ್ ರಿಮೈನಿಂಗ್ ಇರುವಂಥದ್ದು ವಿಚ್ ಇಸ್ ಈಕ್ವಲ್ ಟು 1 ಆ್ಯಪಲ್ ಪ್ಲಸ್ 5 ಆರೆಂಜಸ್. ಸೊ ದಿಸ್ ಇಸ್ 14/3. ಇದು ಈ ಕಡೆ ಬಂತು ಅಂದರೆ -1 ವಿಚ್ ಇಸ್ ಈಕ್ವಲ್ ಟು 5 ಆರೆಂಜಸ್ ಆಗುತ್ತೆ. ಸೊ ದಟ್ ಈಸ್ 14/3 -1 ಈಸ್ ನಥಿಂಗ್ ಬಟ್ 11/3 ಆ್ಯಪಲ್ಸ್ಗಳು ಉಳ್ಕೊಳ್ಳುವಂಥದ್ದು. ಸೊ 11/3 ಆ್ಯಪಲ್ಸ್ ಆಗುತ್ತೆ. ಅದಾದಮೇಲೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಷ್ಟಕ್ಕೆ, 30 ಆರೆಂಜಸ್ಸಿಗೆ ಅಲ್ವಾ. ಸೊ 30 ಆರೆಂಜಸ್ ಇಸ್ ಈಕ್ವಲ್ ಟು 30 ಇಂಟು 11/3 ಹೋಲ್ ಡಿವೈಡೆಡ್ ಬೈ 5 ಮಾಡಿದ್ರೆ ನಮಗೆ 22 ಆರೆಂಜಸ್, ಎಷ್ಟು ಬೈ ಮಾಡಬಹುದು ನಾವು ಅಂತ ನೋಡೋದಾದರೆ 22 ನಾವು ಬೈ ಮಾಡ್ತಾ ಹೋಗಬಹುದು. ಸೊ ನೆಕ್ಸ್ಟ್ ಕ್ವೆಶನ್, ಈ ಆನ್ಸರ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೋಡ್ಬೇಡ. ಸೊ ಎಸ್ ಇದೆ. ದೆನ್ ಹೌ ಮೆನಿ ಆ್ಯಪಲ್ಸ್ ವುಡ್ ಯು ಬೈ ವಿತ್ ದ ಸೇಮ್ ಅಮೌಂಟ್ ಅಂತ ಅಂದರೆ ವಿ ಕ್ಯಾನ್ ಬೈ 22 ಆ್ಯಪಲ್ಸ್ ವಿತ್ ದ ಸೇಮ್ ಅಮೌಂಟ್. ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಆಫ್ ದಿಸ್ ಕ್ವೆಶನ್ ಪೇಪರ್ ಈಸ್, A walks around a circular field at the rate of 1 round per hour, while B runs around it at the rate of 6 rounds per hour. They start in the same direction from the same point at 7:30 a.m. They shall first cross each other at. ಸೊ ಇಲ್ಲಿ ಒಂದು ಕ್ವೆಶನ್ ಹೇಳ್ತಾ ಇದ್ದಾರೆ, ಏನು ಅಂತಂದರೆ 2 ಪರ್ಸನ್ ಇದ್ದಾರೆ, ಪರ್ಸನ್ ಎ ಇದ್ದಾರೆ, ಪರ್ಸನ್ ಬಿ ಇದ್ದಾರೆ. ಸೊ ಪರ್ಸನ್ ಏನು ಮಾಡ್ತಿದ್ದಾರೆ, ಸ್ಪೀಡ್ ಆಫ್ ಅ ಪರ್ಸನ್ ಏನು 1 ರೌಂಡ್ ಪರ್ ಅವರ್. ಸೊ 1 ಅವರಿಗೆ ಎ 1 ರೌಂಡನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಬಿ ರನ್ಸ್ ಅರೌಂಡ್ ಇಟ್ ಅಟ್ ದ ರೇಟ್ ಆಫ್ 6 ರೌಂಡ್ಸ್ ಪರ್ ಅವರ್. ಸೊ ಬಿ ಏನು ಮಾಡ್ತಾ ಇದ್ದಾನೆ, ಅದೇ 1 ಅವರಲ್ಲಿ 6 ರೌಂಡ್ಸನ್ನು ಹೊಡಿತಾ ಇದ್ದಾನೆ. ಮತ್ತು ಅವರಿಬ್ರೂ ದೇ ಸ್ಟಾರ್ಟ್ ಇನ್ ದ ಸೇಮ್ ಡೈರೆಕ್ಷನ್ ಫ್ರಮ್ ದ ಸೇಮ್ ಪಾಯಿಂಟ್ ಎಟ್ 7:30 am. ಇಬ್ಬರೂ ಒಂದೇ ಡೈರೆಕ್ಷನಲ್ಲಿ ಓಡ್ತಾ ಇದ್ದಾರೆ ಮತ್ತು ಒಂದೇ ಪಾಯಿಂಟಿಂದನೂ ಕೂಡ ಶುರು ಮಾಡಿದ್ದಾರೆ. ದೇ ಹ್ಯಾವ್ ಸ್ಟಾರ್ಟೆಡ್ ಅಟ್ ಸೇಮ್ ಡೈರೆಕ್ಷನ್, ಸ್ಟಾರ್ಟೆಡ್ ಅಟ್ ಅ ಸೇಮ್ ಪಾಯಿಂಟ್, ಸ್ಟಾರ್ಟೆಡ್ ಅಟ್ ಅ ಸೇಮ್ ಟೈಮ್ ಟು, ದಟ್ ಈಸ್ 7:30 am ಶುರು ಮಾಡ್ತಾರೆ ಓಡೋಕ್ಕೆ. ಹಾಗಾದರೆ ಯಾವುದೋ ಒಂದು ಇವನು 1 ರೌಂಡ್ ಓಡ್ತಾನೆ, ಇವನು 6 ರೌಂಡ್ ಓಡ್ತಾನೆ ಅಲ್ವಾ. ಒಂದು ಪರ್ಟಿಕ್ಯುಲರ್ ಕ್ರಾಸಲ್ಲಿ ಅವರಿಬ್ಬರು ಮೀಟ್ ಆಗ್ತಾರೆ. ಆ ಕ್ರಾಸಲ್ಲಿ ಮೀಟ್ ಆದಾಗ ಆಗಿರುವಂತಹ ಟೈಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಾವು ಫಸ್ಟ್ ಇದನ್ನು ಹೇಳಬೇಕು ಅಂದರೆ ನಮಗೆ ರಿಲೇಟಿವ್ ಸ್ಪೀಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಗೊತ್ತಿರಬೇಕು.
ನಾವು ಆರಾಮಾಗಿ ರಿಲೇಟಿವ್ ಸ್ಪೀಡ್ ಬಿಟ್ವೀನ್ ಎ ಆ್ಯಂಡ್ ಬಿನ ಫೈಂಡ್ ಔಟ್ ಮಾಡ್ಬೋದು. ಹೇಗೆ 6 - 1 ರೌಂಡ್, ಯಾಕಂದರೆ 1 ಅವರಿಗೆ ಒಂದು 6 ರೌಂಡ್ ಹೊಡೆದ್ರೆ 1 ಅವರಿಗೆ ಒಂದು 1 ರೌಂಡ್ ಹೊಡೆದ್ರೆ ಸೊ ರಿಲೇಟಿವ್ ಆಗಿ ಬಿ ಈಸ್ ಅಟ್ ಮಚ್ ಫಾಸ್ಟರ್ ರೇಟ್. ಸೊ ಅವನು 5 ರೌಂಡ್ಸು ಮುಂದೆ ಇದೆ, 5 ರೌಂಡ್ಸ್ ಪರ್ ಅವರ್ ಎಕ್ಸ್ಟ್ರಾ ಇದ್ದಾನೆ ಏನು ಪರ್ಸನ್ ಬಿ. ಸೊ ದ ರಿಲೇಟಿವ್ ಕ್ರಾಸ್ ವೆನ್ 1 ರೌಂಡ್ ವಿಲ್ ಕಂಪ್ಲೀಟ್ ವಿತ್ ಅ ರಿಲೇಟಿವ್ ಸ್ಪೀಡ್. ಸೊ 1 ರೌಂಡ್ ವಿತ್ 5 ರೌಂಡ್ಸ್. ಸೊ ಬಿ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ 1 ಅಲ್ವಾ. ಸೊ 1/5 ಆಗುತ್ತೆ. ಸೊ 1/5 ಅವರ್ಸ್ ಅಂತ ನಾವು ಲೆಕ್ಕ ತೊಗೊಂಡ್ರೆ ಇದರ ಅರ್ಥ ಏನಂದರೆ ಬಿ 1 ಅವರ್ಗೆ 5 ರೌಂಡ್ ಹೊಡೆದಿದ್ದಾನೆ, ಇವನು 1 ಅವರಿಗೆ 1 ರೌಂಡ್ ಹೊಡೆದಿದ್ದಾನೆ. ಅಂದರೆ ಇದು ನಾನು ರಿಲೇಟಿವ್ ಸ್ಪೀಡನ್ನು ಕನ್ಸಿಡರ್ ಮಾಡ್ತಾ ಇರೋದು. ಸೊ 1/5 ಅವರ್ಸ್ ಅಂತಂದರೆ ಎಷ್ಟಾಗುತ್ತೆ, 12 ಮಿನಿಟ್ಸ್ ಆಗುತ್ತೆ. ಸೊ ಅವ್ರು ಶುರು ಮಾಡಿದ್ದು ಯಾವಾಗ, 7:30ಗೆ ಶುರು ಮಾಡ್ತಾರೆ. ಸೊ 7:30 + 12 ಮಿನಿಟ್ಸ್ ಅಂತ ನಾವು ತೊಗೊಂಡ್ರೆ ಇಟ್ ಈಸ್ 7:42 ಆಗುತ್ತೆ. ಸೊ ಆ್ಯಸ್ ದೇ ಹ್ಯಾವ್ ಮೆನ್ಷನ್ಡ್ AM ಹಿಯರ್, ಸೊ ಇಟ್ ಈಸ್ AM. ಸೊ 7:42 AM ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಸೊ ಇವತ್ತಿನ ಸೆಷನಲ್ಲಿ ನಾವು KSET-ನ ರಿಮೈನಿಂಗ್ 10 ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿದ್ದೀವಿ. ಆ್ಯಂಡ್ ಯಾವುದೇ ರೀತಿಯಾಗಿರುವ ಡೌಟ್ಸ್ಗಳಿದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ KSET 2018 ಕಂಪ್ಲೀಟ್ ಮಾಡಿದ್ದೀವಿ ನಾವು ಪೇಪರನ್ನು. ಸೊ ಏನೇ ಡೌಟ್ಸ್ ಇದ್ರೂ ನೀವು ವಾಟ್ಸಪ್ ಮಾಡಬಹುದು ಅಥವಾ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಟೆಲಿಗ್ರಾಮ್ ಚಾನಲ್. ಸೊ ಟೋಟಲ್ ಆಗಿ 2018 KSET ಜನರಲ್ ಪೇಪರನ್ನು ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ನಾವು 2019 ಪೇಪರನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ಸೆಕೆಂಡ್ PUC ರಿಲೇಟೆಡ್ ಆಗಿರುವಂತಹ ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಸ್ ವೆಲ್ ಆಸ್ ಮ್ಯಾಥಮ್ಯಾಟಿಕ್ಸ್ ಕ್ವೆಶನ್ ಪೇಪರನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತಾ ಇರ್ತೀವಿ ಚಾನಲಲ್ಲಿ. ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ಸೊ ದಟ್ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಅದರ ನೋಟಿಫಿಕೇಷನ್ಸ್ ಬರ್ತಾ ಹೋಗುತ್ತೆ. ಆ್ಯಂಡ್ ದಿಸ್ ಇಸ್ ಆಲ್ ನೋಟ್ಸ್ ಅಬೌಟ್ ಆಫ್ ಯುವರ್ ಟೀಚಿಂಗ್ ಆ್ಯಪ್ಟಿಟ್ಯೂಡ್ನ ನೋಟ್ಸ್ ಆಗಿರುತ್ತೆ. ಆ್ಯಂಡ್ ನಾವು ಟೆಲಿಗ್ರಾಮ್ ಚಾನಲಲ್ಲಿದ್ದೀವಿ ಆ್ಯಂಡ್ ಈವನ್ ಇನ್ ಇನ್ಸ್ಟಾಗ್ರಾಮ್. ಏನೇ ಡೌಟ್ಸ್ ಇದ್ದರೂ ಇದಕ್ಕೆ ನೀವು ಮೇಲ್ ಮಾಡ್ಬೋದು, ssstudio@gmail.comಗೆ ಮೇಲ್ ಮಾಡಿ. ಆ್ಯಂಡ್ ನೀವು ವಾಟ್ಸಪ್ ಗ್ರೂಪ್ ಕೂಡ ಇದೆ. ಸೊ ವಾಟ್ಸಪ್ ಗ್ರೂಪಿನ ನಂಬರ್ ಬಂದು 8050381552 ಆಗಿರುತ್ತೆ. ಆ್ಯಂಡ್ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.